ನಮಸ್ಕಾರ, ಕಲಬುರಗಿ ರೌಂಡ್ ಅಪ್ಗೆ ಸ್ವಾಗತ. ನಾನು ಶುಭಾ ಎಂ ಪಾಲ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ತೊಗರಿ ಬೆಳೆಗೆ ಬೆಂಬಲ ಬೆಲೆ, ರೈತರ ಸಾಲ ಮನ್ನಾ ಸೇರಿ ವಿವಿಧ ಬೇಡಿಕೆಗಳಿಗೆ ಈಡೇರಿಕೆ ಆಗ್ರಹಿಸಿ ರೈತ ಸಂಘಟನೆಗಳು ಕಲಬುರಗಿ ಬಂದ್ ಕರೆ ನೀಡಲಾಗಿದ್ದು, ಬಂದ್ ಕರೆ ಹಿನ್ನೆಲೆ ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದು ಹೋರಾಟಗಾರರ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಪ್ರಾಂತ್ಯ ರೈತ ಸಂಘ, ರಾಜ್ಯ ರೈತ ಸಂಘ, ಹಸಿರು ಸೇನೆ ವತಿಯಿಂದ ಬಂದ್ ಕರೆ ನೀಡಲಾಗಿದ್ದು, ನಗರದ ಕೇಂದ್ರ ಬಸ್ ನಿಲ್ದಾಣದ ಮುಖ್ಯ ಗೇಟ್ ಎದುರು ಪ್ರತಿಭಟನೆ ನಡೆಸುತ್ತಿರುವ ಹಿನ್ನೆಲೆ ಸಾರಿಗೆ ಬಸ್ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು. ಬೆಳಗ್ಗೆಯಿಂದಲೇ ಸಾರಿಗೆ ಬಸ್ ಸಂಚಾರ ಸ್ಥಗಿತವಾಗಿದ್ದು, ಸಾರಿಗೆ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಟ ನಡೆಸುತ್ತಿದ್ದಾರೆ. ಟ್ಯಾಗ್ ಮಾನ್ಯತೆ ಪಡೆದರೂ ಕೂಡ ಬೆಂಬಲ ಬೆಲೆ ಹೋಗ್ರು ಮನೆಗೆ ಹೋಗ್ರು, ಈ ಕಡೆ ಯಾಕೆ ಬರ್ತಿರೋ? ಆಟೋ ಭಯ, ಮನೆಗೆ ಹೋಗ್ರಿ. ಆಟೋ 10 ದಿನಕ್ಕೆ ಬೇರೆ ಹೇಳ್ಬೇಕೇನೋ ಭಯ. ಯಾಕೆ ರಿಕ್ವೆಸ್ಟ್ ಮಾಡಿ ಕೈ ಜೋಡಿಸಿ ಹೇಳಿದ್ರೆ ಕೇಳೋದಿಲ್ಲ ನೀವು, ನಿಮ್ಮ ಹಬ್ಬದಲ್ಲಿ ಬಿಡೋದಿಲ್ಲ ನೀವು. ಜೋಡಿಸ್ರಿ. ತೊಗರಿ ಬೆಳೆಗಾರರು ಬದುಕು ಬೀದಿ ಪಾಲಾಗ್ತಾ ಇದೆ. ತೊಗರಿ ಬೆಳೆಗಾರರಿಗೆ ರಕ್ಷಣೆ ಕೊಡ್ರಿ. ತೊಗರಿ ಬೆಳೆಗಾರರ ಗೋಳನ್ನ ಕೇಳಲು ಮುಂದಾಗಬೇಕು ಅಂತೇಳಿ ಕಲಬುರಗಿ ಸ್ವಲ್ಪ ಚಾಲು ಇದೆ. ಬೀದರ್ನಲ್ಲಿ ಬಸವಣ್ಣನ ಮೂರ್ತಿಗೆ ಅಪಮಾನ ಖಂಡಿಸಿ ಹಾಗೂ ಅನ್ಯ ಕೋಮಿನ ಯುವಕನ ಕಿರುಕುಳಕ್ಕೆ ಜೇವರ್ಗಿಯಲ್ಲಿ ಯುವತಿ ಆತ್ಮಹತ್ಯೆ ಪ್ರಕರಣ ಖಂಡಿಸಿ ಕಲಬುರಗಿ ಜಿಲ್ಲೆಯ ಕಾಳಗಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಬೆಳ್ಳಂಬೆಳಗ್ಗೆ ರೋಡ್ಗೆ ಇಳಿದು ಹೋರಾಟಕ್ಕೆ ಮುಂದಾದ ವೀರಶೈವ ಲಿಂಗಾಯತ ಸಮಾಜ ಮುಖಂಡರು ನಡು ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಯುವತಿ ಆತ್ಮಹತ್ಯೆಗೆ ಕಾರಣನಾದ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಹಾಗೂ ಬಸವಣ್ಣನವರ ಮೂರ್ತಿ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದರು. ಮೂರ್ತಿಗೆ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನು ಕೂಡಲೇ ಗಲ್ಲಿಗೇರಿಸಲೇಬೇಕು. ದೇವರಿಗೆ ಪಟ್ಟಣ ಮಹಾಲಕ್ಷ್ಮಿ ಸಾವಿಗೆ ನ್ಯಾಯ ಸಿಗುವವರೆಗೆ ನಾವು ಬಿಡುವುದಿಲ್ಲ. ದೇವರಿಗೆ ಪಟ್ಟಣದ ಮಹಾಲಕ್ಷ್ಮಿ ಸಾವಿಗೆ ನ್ಯಾಯ ಸಿಗುವವರೆಗೂ ನಾವು ಬಿಡುವುದಿಲ್ಲ. ಮಹಿಳೆಯರ ಮೇಲೆ ದಬ್ಬಾಳಿಕೆಯನ್ನು ನಾವು ಸಹಿಸುವುದಿಲ್ಲ. ಮಹಿಳೆಯರ ಮೇಲೆ ದಬ್ಬಾಳಿಕೆಯನ್ನು ನಾವು ಸಹಿಸುವುದಿಲ್ಲ. ವೀರಶೈವ ಲಿಂಗಾಯತ ಸಮಾಜದ ಮೇಲಿನ ದಬ್ಬಾಳಿಕೆಯನ್ನು ನಾವು ಸಹಿಸುವುದಿಲ್ಲ. ವೀರಶೈವ ಸಮಾಜದ ಮೇಲಿನ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದಾಪುರ ಪಟ್ಟಣದಲ್ಲಿರೋ ಬಿಸಿಎಂ ಹಾಸ್ಟೆಲ್ಗೆ ಲೋಕಾಯುಕ್ತ ಎಸ್ಪಿ ಉಮೇಶ್ ಬಿಕೆ ದಿಢೀರ್ ಭೇಟಿ ನೀಡಿದ್ದಾರೆ. ಊಟ ಉಪಹಾರ ಸರಿಯಾಗಿ ಕೊಡುವುದಿಲ್ಲವೆಂದು ವಿದ್ಯಾರ್ಥಿಗಳು ದೂರು ನೀಡಿದ ಹಿನ್ನೆಲೆ ಹಾಸ್ಟೆಲ್ಗೆ ಭೇಟಿ ನೀಡಿದ ವೇಳೆ ಅವ್ಯವಸ್ಥೆ ಕಂಡು ವಾರ್ಡನ್ ಮತ್ತು ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಕಾಯಿ ಪಲ್ಯ ಬಳಸದೆ ಕಾಳು ಪಲ್ಯ ನೀಡುತ್ತಾರೆಂದು ಬಯೋಮೆಟ್ರಿಕ್ ಹಾಜರಾತಿ ಪುಸ್ತಕದಲ್ಲಿನ ಹಾಜರಾತಿ ವ್ಯತ್ಯಾಸ ಕಂಡು ವಾರ್ಡನ್ಗೆ ಖಡಕ್ ಎಚ್ಚರಿಕೆ ನೀಡಿದರು. ಹೊರಗಡೆ ಬಂದವ್ರೆ ಇಲ್ಲೊಳಗಡೆ ಕೆಲಸ ಮಾಡಬೇಕು ಅಂದರೆ ಏನಾರ ಒಂದು ಆದೇಶ ಇರಬೇಕು. ಟೆಂಡರ್ ಮುಖಾಂತರ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಥವಾ ಇಂಥ ಕಲಿಸಿದ್ವಿ ಅಂತೇಳಿ ಏನಾದ್ರು ಲೆಟರ್ ಇದೆಯಾ ಕೊಡಿ.
ಮತ್ತು ಅವರೇ ಕೆಲಸ ಮಾಡೋದು ಅವರೇ ಕಳ್ಸಿದ್ರೆ ಅಂತ ಲೆಕ್ಕ ಇದೆಯಾ? ಮೊನ್ನೆ ಯಾವುದೋ ಒಂದು ಹಾಸ್ಟೆಲ್ ಹೋಗಿದ್ರಲ್ಲ ನಾವು ಅಲ್ಲಿ. ಹೌದು ಸರ್. ಅಲ್ಲಿ ಕೆಲಸ ಮಾಡ್ತಿರೋದೇ ಬೇರೆ, ಅಪಾಯಿಂಟ್ ಆಗಿರೋದೇ ಬೇರೆ. ದಿಸ್ ಸೇಮ್ ಮ್ಯಾಟರ್ ದಿಸ್ ಒನ್ಸ್. ಇಲ್ಲಿನೂ ಹಾಂ, ಅದನ್ನೇ ಕೇಳಿದ್ರೆ ಅದಕ್ಕೆ ಫೋಟೋ ತಗೊಳ್ಳಿದ್ದ. ಹೌದು ಸರ್. ಜೇವರ್ಗಿ 25ರಂದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನೆಲೋಗೆ ಗ್ರಾಮದಲ್ಲಿ ಜೇವರ್ಗಿ ತಾಲೂಕು 7ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ನೆಲೋಗೆ ಗ್ರಾಮದ ವಿರಕ್ತ ಮಠದ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಹೇಳಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಸೊನ್ನ ಗ್ರಾಮದ ದಾಸೋಹ ಮಠದ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮಕ್ಕೆ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ನಾಡೋಜ, ಡಾಕ್ಟರ್ ಮಹೇಶ್ ಜೋಶಿ ಸೇರಿದಂತೆ ಅನೇಕ ರಾಜಕೀಯ ನಾಯಕರು, ಮಠಾಧೀಶರು ಆಗಮಿಸಲಿದ್ದಾರೆ ಎಂದು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳಿದರು. ತಾಲೂಕು ಸಮ್ಮೇಳನವನ್ನ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮಾಡ್ತಿದ್ರು. ಆದರೆ ನಮ್ಮ ಇಚ್ಛೆಗೆ ಅನುಗುಣವಾಗಿ 7ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಈ ಬಾರಿ ನಾವು ಗ್ರಾಮೀಣ ಮಟ್ಟದಲ್ಲಿ ಆಯೋಜನೆ ಮಾಡಿ, ತಾಲೂಕು ಸಮ್ಮೇಳನವನ್ನ ಗ್ರಾಮೀಣ ಮಟ್ಟದಲ್ಲಿ ಆಯೋಜನೆ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆ ಇಟ್ಟಾಗ ಬಹಳ ಸಂತೋಷದಿಂದ ಹೊರಕೊಂಡು ಈ ಬಾರಿ 7ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ನೆಲೋಗಿಯಲ್ಲಿ ನಡೀತಾ ಇರುವಂಥದ್ದು ಅತ್ಯಂತ ಸಂತಸದ ವಿಷಯ. ಅದಕ್ಕಾಗಿ ಈಗಾಗಲೇ ಪೂರ್ವಭಾವಿಯಾಗಿ ಎಲ್ಲ ಸಿದ್ಧತೆಗಳು ನಡೆದಿವೆ. ಸಾಹಿತ್ಯ ಪ್ರೇಮಿಗಳೆಲ್ಲರೂ ಅಲ್ಲಿ ಬರುವುದರ ಮೂಲಕ, ಅದರ ಜೊತೆಗೆ ಈ ಬಾರಿ ನಮ್ಮ ನೆಲೋಗಿಯಲ್ಲಿ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸಾಹಿತ್ಯ ಸಮ್ಮೇಳನ ಅಂದ್ರೆ ಕೇವಲ ಕವಿಗೋಷ್ಠಿಗಳು, ಸಾಹಿತಿಗಳು ಮಾತನಾಡುವುದರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ರೈತಾಪಿ ವರ್ಗದ ಜನ ಬಹಳ ಇರ್ತಾರೆ ಅನ್ನುವಂಥ ಕಾರಣಕ್ಕೆ ಒಂದು ಗೋಷ್ಠಿ ಕೇವಲ ರೈತರಿಗಾಗಿಯೇ ಮಾತ್ರ ನಮ್ಮ ರದ್ದೇವಾಡಿಗೆಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನ, ಒಂದು 3-4 ಜನ ವಿಜ್ಞಾನಿಗಳನ್ನ ಅಲ್ಲಿ ಕರೆಸುವ ಮೂಲಕ ಈ ತೋಟಗಾರಿಕೆ ಬೆಳೆಗಳಾಗಲಿ, ಒಣ ಬೇಸಾಯದ ಕ್ರಮಗಳಾಗಲಿ, ನಮ್ಮ ನಾಡಿನಲ್ಲಿ ಈ ಬಾರಿ ತೊಗರಿ ಬಹಳಷ್ಟು ಜನರಿಗೆ ಬಹಳಷ್ಟು ನೋವನ್ನು ಉಂಟು ಮಾಡುತ್ತೆ. ಸರಿಯಾದ ಕ್ರಮದಲ್ಲಿ ತೊಗರಿ ಬೆಳೆಯಲಿಲ್ಲ. ಪ್ರಮುಖವಾಗಿ ದಂಪತಿ ಮತ್ತು ಯುವ ಪ್ರೇಮಿಗಳನ್ನು ಗುರಿಯಾಗಿಟ್ಟುಕೊಂಡು ದೋಚುತ್ತಿದ್ದ ಕುಖ್ಯಾತ ಡಕಾಯಿತನ ಕಾಲಿಗೆ ಪೊಲೀಸರು ಗುಂಡು ಹೊಡೆದು ಬಂಧಿಸಿದ ಘಟನೆ ಮಂಗಳವಾರ ಸಂಜೆ ನಗರದಲ್ಲಿ ನಡೆದಿದೆ. ಇಮ್ತಿಯಾಜ್ ಗಿಣಿ 33 ವರ್ಷದ ಯುವಕ ಪೊಲೀಸರ ಗುಂಡೇಟು ತಿಂದು ಆಸ್ಪತ್ರೆಗೆ ಸೇರಿರುವ ಆರೋಪಿಯಾಗಿದ್ದು, ನಗರದ ಹೊರವಲಯದ ಜಾಪುರ್ ಗುಡ್ಡದ ಬಳಿ ಘಟನೆ ನಡೆದಿದೆ. ಡಕಾಯಿತಿ ನಡೆಸಲು ಇಮ್ತಿಯಾಜ್ ಹೊಂಚು ಹಾಕುತ್ತಿರುವ ಕುರಿತು ಮಾಹಿತಿ ಲಭ್ಯದ ಹಿನ್ನೆಲೆಯಲ್ಲಿ ಸಬರ್ಬನ್ ಠಾಣೆಯ ಪಿಎಸ್ಐ ಬಸವರಾಜ್ ಹಾಗೂ ಸಿಬ್ಬಂದಿ ಒಂದಾಗಿ ಆತನ ಬಂಧನಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಆತ ಪಿಎಸ್ಐ ಬಸವರಾಜ್ ಮೇಲೆ ದಾಳಿ ನಡೆಸಲು ಪ್ರಯತ್ನಿಸಿದ್ದಾನೆ. ಹೀಗಾಗಿ ಆತ್ಮರಕ್ಷಣೆಯ ದೃಷ್ಟಿಯಿಂದ ಕೂಡಲೇ ಬಸವರಾಜ್ ಹಾರಿಸಿದ ಗುಂಡು ಇಮ್ತಿಯಾಜ್ ಬಲಗಾಲು ಹೊಕ್ಕಿದೆ. ತಕ್ಷಣ ಆತನನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಉತ್ತಮ ಸಂಸ್ಕೃತಿ, ಧಾರ್ಮಿಕತೆ, ಗುಣಮಟ್ಟದ ಶಿಕ್ಷಣ ಪಡೆದುಕೊಳ್ಳುವ ಮೂಲಕ ಸಮಾಜದ ಹಿರಿಯರನ್ನು ಹಾಗೂ ತಂದೆ ತಾಯಿಗಳನ್ನು ಗೌರವಿಸುವ ಗುಣಗಳನ್ನು ಇಂದಿನ ಯುವಕರು ಮೈಗೂಡಿಸಿಕೊಳ್ಳಬೇಕು ಎಂದು ಹಲ್ಕರ್ಟಿ ಗ್ರಾಮದ ಕಟ್ಟಿಮನಿ ಹಿರೇಮಠದ ಪೀಠಾಧಿಪತಿ ಮುನೀಂದ್ರ ಶಿವಾಚಾರ್ಯ ಹೇಳಿದರು. ಸಮೀಪದ ಕಮರವಾಡಿ ಗ್ರಾಮ ವ್ಯಾಪ್ತಿಯ ದೇವಾಪುರ ಗ್ರಾಮದಲ್ಲಿ ಸಂತ ಸೇವಲಾಲ್ ಮಹಾರಾಜ ಹಾಗೂ ಜಗದಂಬಾದೇವಿಯ 27ನೆಯ ವರ್ಷದ ಜಾತ್ರಾ ಮಹೋತ್ಸವ ಪ್ರಯುಕ್ತ ನಡೆದ ಧಾರ್ಮಿಕ ಸಭೆ ಉದ್ದೇಶಿಸಿ ಅವರು ಮಾತನಾಡಿದರು. ಮುಗುಳನಾಗಾವಿಯ ಮಹಾನಗರ ತಾಂಡದ ಪೀಠಾಧಿಪತಿ ಜೇಮ್ಸ್ ಸಿಂಗ್ ಮಹಾರಾಜ್ ಮಾತನಾಡಿ, ಬಂಜಾರ ಯುವಕರು ಕೆಟ್ಟ ಚಟಗಳಿಗೆ ಬಲಿಯಾಗಬಾರದು, ಹಿರಿಯರನ್ನು ಹಾಗೂ ಹೆತ್ತ ತಂದೆ ತಾಯಿಗಳನ್ನು ಪ್ರೀತಿಯಿಂದ ಕಾಣಬೇಕು ಎಂದರು. ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವುದು ಕಂಡುಬಂದಿದ್ದು, ಎಲ್ಲರ ಭಿನ್ನಾಭಿಪ್ರಾಯಗಳನ್ನು ಮರೆತು ಸಮಾಜದ ಸರ್ವರು ಒಗ್ಗಟ್ಟಿನಿಂದ ಬಾಳೋಣ ಎಂದು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಸಮಾಜದ ಬಾಂಧವರಿಗೆ ತಿಳಿಸಿದರು. ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ನಡೆದ ಅಂಬಿಗರ ಚೌಡಯ್ಯನವರ ಜಯಂತಿ ಕಾರ್ಯಕ್ರಮದಲ್ಲಿ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಕೋಲಿ ಸಮಾಜದ ಅಧ್ಯಕ್ಷೆಯ ಆಯ್ಕೆಯಾದ ನಂತರ 2 ಬಣಗಳಾಗಿದ್ದು ಸಮಾಜದಲ್ಲಿ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿದ್ದು, ಎಲ್ಲರೂ ಯಾವುದೇ ಭಿನ್ನಾಭಿಪ್ರಾಯಗಳು ಬಿಟ್ಟು ನಾವೆಲ್ಲರೂ ಒಂದೇ ಎಂದು ಭಾವಿಸಿ ಸಮಾಜದ ಜನರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸೋಣ ಎಂದು ಹೇಳಿದರು.
ಕಲಬುರಗಿಯಲ್ಲಿ ರೈಲ್ವೆ ವಿಭಾಗದ ಸ್ಥಾಪನೆಗೆ ಆಗ್ರಹಿಸಿ ಜನವರಿ 23ರಂದು ರೈಲು ರೋಕೋ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ ಶಶಿಕಾಂತ್ ಬಿ ಪಾಟೀಲ್ ಅವರು ತಿಳಿಸಿದ್ದಾರೆ. ಈ ಕುರಿತು ನಗರದ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಪ್ರದೇಶವು ಕರ್ನಾಟಕದ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದೆ. ಅದರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಪ್ರದೇಶದ ಅಭಿವೃದ್ಧಿಗಾಗಿಯೇ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಹಾಕಿಕೊಂಡಿದೆ. ಅದರಂತೆ ಕೇಂದ್ರ ಸರ್ಕಾರವು 2012ರಲ್ಲಿ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಿ 371J ಅನ್ನು ಜಾರಿಗೆ ತಂದಿದೆ. ಅದಲ್ಲದೆ 2014ರಲ್ಲಿ ಕಲಬುರಗಿಯಲ್ಲಿ ರೈಲ್ವೆ ವಿಭಾಗವನ್ನು ಸ್ಥಾಪಿಸುವುದಾಗಿ ಘೋಷಿಸಲಾಯಿತು. ಆದರೆ ಇಲ್ಲಿಯವರೆಗೆ ಅದರ ಸ್ಥಾಪನೆಯಾಗಿಲ್ಲ. ಈ ಪ್ರದೇಶದ ಜನರು ಅದರ ಸ್ಥಾಪನೆಗಾಗಿ ಕಾಯುತ್ತಿದ್ದಾರೆ. ಆದ್ದರಿಂದ ಕಲಬುರಗಿಯಲ್ಲಿ ರೈಲ್ವೆ ವಿಭಾಗವನ್ನು ಸ್ಥಾಪಿಸಬೇಕು ಎಂದು ಒತ್ತಾಯಿಸಿ ಜನವರಿ 23ರಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿಯಲ್ಲಿ ರೈಲು ರೋಕೋ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಾಡಿದ್ದು 24ನೇ ತಾರೀಕು ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಹಲವಾರು ಈಗಾಗಲೇ 5 ದಿನ ಸತತವಾಗಿ ನಮ್ಮ ಈ ಒಂದು ಹೋರಾಟ ಸಮಿತಿ ಸಾಕಷ್ಟು ಸುಮಾರು ಒಂದು 16 ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಭೇಟಿ ನೀಡಿ ಅವರಿಗೆ ಈ ಒಂದು ರ್ಯಾಲಿಗೆ ಸಾಥ್ ಕೊಡಬೇಕಾಗಿ ನಾವು ಕೇಳ್ಕೊಂಡಿದ್ದೀವಿ. ಅವರು ಕೂಡ ಕೊಡ್ತೀವಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಇದು 24ನೇ ತಾರೀಕು ಬೆಳಿಗ್ಗೆ 9:30 ಗಂಟೆಗೆ ನಾವು ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಸೇರಿ ಅಲ್ಲಿಂದ ಕಾಲ್ನಡಿಗೆ ಮುಖಾಂತರ ನಾವು ರೈಲ್ವೆ ಸ್ಟೇಷನ್ ಹೋಗಿ ರೈಲ್ವೆ ಮುತ್ತಿಗೆಯನ್ನು ರೈಲ್ವೆ ರೋಕು ಕೂಡ ನಾವು ಮಾಡಲಿದ್ದೇವೆ. ಇದು ಯಾಕೆ ಮಾಡ್ತಾ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಹಿಂದಕ್ಕಿಂತ ಒಂದು ನೋಡಿದ್ರೆ ನದಿ ಮತ್ತು ಈ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಹೆಚ್ಚು ಬೆಳೆದಿದ್ದು. ಅಂದರೆ ಎಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಅಲ್ಲಿ ಹೆಚ್ಚಿಗೆ ಆ ಪ್ರದೇಶ ಉತ್ತನಕ್ಕೆ ಬೆಳೆದಿದ್ದು. ಅದರ ನಂತರ ಈ ನ್ಯಾಷನಲ್ ಹೈವೇಗಳು ಆಗ್ತವೆ. ನ್ಯಾಷನಲ್ ಹೈವೇ ಬದಿಗಿದ್ದಂಥ ಊರುಗಳು ಭಾಳಷ್ಟು ಅಭಿವೃದ್ಧಿ ಹೊಂದ್ಕೊಂಡಿದೆ. ಹಾಗಾಗಿ ನಮ್ಮ ಕಲಬುರಗಿ ಏನು ರೈಲ್ವೆ ಸ್ಟೇಷನ್ ಲೈನ್ ಇದೆ 1856 ಇರ್ಬೋದು ಅನ್ಕೋತೀನಿ ನಾನು. ಅವಾಗ ಸ್ಥಾಪನೆ ಆದಂಥ ಒಂದು ಕರ್ನಾಟಕ ಥರ್ಡ್ ರೈಲ್ವೆ ಸ್ಟೇಷನ್ ಅಂಥ ಒಂದು ಅಭಿವೃದ್ಧಿಯಲ್ಲಿ ಇದು ಭಾಳ ಅವಶ್ಯಕತೆ ಇದೆ. ಮುಂದೆ ಬರೋಂಥ ಒಂದು ಯಾವುದೇ ಒಂದು ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಕಾರಿಡಾರ್ ಅಂತ ಕರಿತೀವಿ. ಯಾವ ರೀತಿ ದಿಲ್ಲಿ ಮುಂಬೈ ಕಾರಿಡಾರ್ ಆಗಿದೆ ಮತ್ತು ಚೆನ್ನೈ ಬೆಂಗಳೂರು ಕಾರಿಡಾರ್ ಆಗಿದೆ, ಹಾಗೆ ನಮ್ಮ ಕ್ಷೇತ್ರ ಕೂಡ ಒಂದು ಕಾರಿಡಾರ್ ನಾವು ಕೇಳ್ತಿರ್ತೀವಿ. ಮುಂದೆ ಕಾರಿಡಾರ್ಗೆ ಒಂದು ಏನು ಅಡ್ಡು ಬರೋದಪ್ಪ ಅಂದರೆ ನಮ್ಮ ಕನೆಕ್ಟಿವಿಟಿ ಇಲ್ಲ ಅಂತ ಹೇಳಿ ಬಂದುಬಿಡ್ತಾರೆ. ನಮ್ಮಲ್ಲಿ ಏರ್ಪೋರ್ಟ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ರೈಲ್ವೆ ಸ್ಟೇಷನ್ ಇದೆ, ನ್ಯಾಷನಲ್ ಹೈವೇ ಇಲ್ಲ. ನ್ಯಾಷನಲ್ ಹೈವೇ ಆಗಬೇಕು. ಆದರೂ ಕೂಡ ಮೊದಲು ಪ್ರಥಮದಲ್ಲಿ ನಮಗೆ ಬೇಕಾಗಿರೋದು ರೈಲ್ವೆ ಡಿವಿಷನ್. ರೈಲ್ವೆ ಡಿವಿಷನ್ನಿಂದ ನಮಗೆ ಒಳ್ಳೆ ಕನೆಕ್ಟಿವಿಟಿ ಸಿಗುತ್ತೆ ನಮಗೆ ಇಲ್ಲಿ. ಇವಾಗಿದ್ದವು ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡಪ್.